ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟಿನಿಂದ ನೋವಿನ ಮೇಲೆ ನೋವನ್ನು ತಿಂತಾ ಇದ್ದಾರೆ ಯುವತಿಯೊಬ್ಬರು. ಪಾಪ ರಾಡ್ ತೆಗೆಸೋದಕ್ಕೆ ಅಂತ ಹೋದರೆ ಎಡಗಾಲ್ಗೆ ಆಪರೇಷನ್ ಮಾಡೋದ್ರ ಬದಲು ಬಲಗಾಲಿಗೆ ಮಾಡಿದಾರಂತೆ. ಎಡಗಾಲ್ನಲ್ಲಿ ಅಳವಡಿಸಿದ್ದ ರಾಡ್ ತೆಗೆಯೋದಕ್ಕೆ ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ನಂಗೆ ಅರ್ಥನೇ ಆಗ್ತಿಲ್ಲ ಹೆಂಗೆ ಸಾಧ್ಯ ಇದು ಅಂತ. ಹಾಸನದ ಹಿಮ್ಸ್ ಆಸ್ಪತ್ರೆ ವೈದ್ಯ ಸಂತೋಷ್ ವಿರುದ್ಧ ಈಗ ಆರೋಪ ಕೇಳಿಬಂದಿದೆ. 2.5 ವರ್ಷದ ಹಿಂದೆ ಅಪಘಾತದಲ್ಲಿ ಗಾಯಗೊಂಡಿದ್ದರು ಜ್ಯೋತಿ ಅವರು. ಆಗ ಅವರಿಗೆ ಎಡಗಾಲಿಗೆ ರಾಡನ್ನು ಹಾಕಿದ್ರು, ಬೋನ್ ಫ್ರ್ಯಾಕ್ಚರ್ ಆಗಿತ್ತು ಅಂತಂದ್ಬಿಟ್ಟು. ಈಗ ಪದೇ ಪದೇ ಕಾಲು ನೋವು ಆಗಿ ಬರ್ತಾ ಇತ್ತು, ತೆಗೆಸ್ಬಿಡ್ರಿ ರಾಡು ಅಂದಿದ್ದಾರೆ ಡಾಕ್ಟ್ರು. 2.5 ವರ್ಷ ಆಗಿದೆ, ಮೂಳೆ ಎಲ್ಲ ಕೂಡ್ಕೊಂಡಿರುತ್ತೆ ಅಂತ. ಈಗ ತೆಗಿಬೇಕಲ್ಲ, ಎಡಗಾಲ್ ತಾನೇ ತೆಗಿಬೇಕು. ಬಲಗಾಲ್ ಆಪರೇಷನ್ ಮಾಡಿದ್ದಾರೆ. ಎಡಗಾಲ್ನಲ್ಲಿರೋ ರಾಡ್ ತೆಗೆಯೋದ್ರ ಬದಲು ಬಲಗಾಲ್ ಕೊಯ್ದಿದ್ದಾರೆ. ಸಾಮಾನ್ಯವಾಗಿ ಈ ಥರದ ಆಪರೇಷನ್ ಮಾಡಬೇಕಾದ್ರೆ ಎಕ್ಸ್ರೇ ಇಟ್ಕೊಂಡಿರ್ತಾರೆ, ಎಕ್ಸ್ರೇ ನೋಡಿಕೊಂಡೇ ಮಾಡ್ತಾರೆ. ಆಮೇಲೆ ಕಾಲಲ್ಲಿ ಸರ್ಜರಿ ಆಗಿರೋ ಸ್ಟಿಚಸ್ ಇರುತ್ತೆ. ಅದೇ ಅಷ್ಟು ಗೊತ್ತಾಗ್ಲಿಲ್ವಾ? 2 ಮೂರನೇದು, ನಿಮಗೆ ಲೋಕಲ್ ಅನೆಸ್ಥೇಷಿಯಾ ಕೊಟ್ಟಿರ್ತಾರೆ ಡಾಕ್ಟ್ರು. ಆ ಅನೆಸ್ಥೇಷಿಯನ್ ಅವರು ಯಾವ ಕಾಲಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಲ್ವಾ? ಹೆಂಗ್ ಸಾಧ್ಯ ಇದು ಅಂತಾನೆ ಅರ್ಥ ಆಗ್ತಿಲ್ಲ. ತೀರಾ ಅಷ್ಟು ನಿರ್ಲಕ್ಷಣ. ಹೋಗ್ಲಿ, ಒಂದ್ ವೇಳೆ ಹಿಂಗೆಲ್ಲ ಮಾಡಿದ್ರೆ ಈ ಆಸ್ಪತ್ರೆಯವ್ರ ಮೇಲೆ ಒಂದು ಆರೋಪ ಬರುತ್ತೆ, ಮೆದುಳಿಗೆ ಆಪರೇಷನ್ ಮಾಡಿಸ್ಕೊಳಕ್ ಹೋದ್ರೆ ಆಮೇಲೆ ಕಿಡ್ನಿನ್ ತೆಗೆದ್ರು ಅನ್ನೋ ತರ. ಹಂಗೇನಾದ್ರು ಎಕ್ಸ್ಪರ್ಟ್ಸ್ ಏನಪ್ಪ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದು ತೀರಾ ಅನ್ಯಾಯ ನನ್ನ ಪ್ರಕಾರ ಈ ತರ ಆಗಿರೋದು. ಯಾಕೆ ಅಂತಂದ್ರೆ ಆಕೆಗೆ ಆಲ್ರೆಡಿ ಕಾಲು ನೋವು ಬರ್ತಾ ಇತ್ತು, ರಾಡ್ ತೆಗಿಸ್ಬೇಕಾಗಿತ್ತು. ಈಗ 2 ಕಾಲು ಇರಲ್ಲ, ನಡೆಯೋದಕ್ಕೆ ಇನ್ನೆಷ್ಟು ದಿವಸ ಬೇಕಾಗುತ್ತೆ. ಈಗ ಬಲಗಾಲಿನ ಸ್ಥಿತಿ ಏನಾಗಿದೆಯೋ, ಇವರು ಸರ್ಜರಿ ಮಾಡಿ ಇವರು ಮೋಸ್ಟ್ಲಿ ಒಳಗಡೆ ರಾಡ್ ಹುಡುಕಿದಾರಾ ಅಂತ. ರಾಡ್ ಇಲ್ಲ ಅಂತ ಅಂದ್ಬಿಟ್ಟು ಪುನಃ ಏನಾದರೂ ಸ್ಟಿಚ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದಾರಾ, ಅಥವಾ ಕಾಲೇ ಸ್ವಾಧೀನ ಕಳ್ಕೊಂಡಿದೆಯಾ, ಏನು ಬೇಕಾದ್ರೂ ಆಗಿರ್ಬೋದು. ನೋಡಿ, ಆಕೆ 2 ಕಾಲ್ಗೂ ಬ್ಯಾಂಡೇಜ್ ಇದೆ, ಚೆನ್ನಾಗಿದ್ದ ಕಾಲ್ಗೂ ಬ್ಯಾಂಡೇಜ್ ಹಾಕೋ ಸ್ಥಿತಿ ಬಂದ್ಬಿಟ್ಟು ಪದೇ ಪದೇ ಬೇಕಾಬಿಟ್ಟು ಅನೆಸ್ಥೇಷಿಯಾ ಕೊಡೋದ್ರಿಂದ ಪ್ರಾಣ ಹೋಗ್ಬಿಡುತ್ತೆ. ಹೋಗಿರುವಂತಹ ಅನೇಕ ನಿದರ್ಶನ ಇದೆ ನಮ್ಮ. ಹೆಂಗೆ ಸಾಧ್ಯ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ತುಂಬ ಅಪರೂಪದಲ್ಲಿ ಅಪರೂಪ. ಇದು ನಿರ್ಲಕ್ಷ್ಯದ ಪರಮಾವಧಿ. ಮಾಡಿದ್ದು ಫಸ್ಟ್ ಎಡಗಾಲಿಂದು ಆಪ್ರೇಷನ್ಗೆ ಬಂದಿದ್ದು ತಗ್ಸೋಕ್ಕೆ. ಆಮೇಲೆ ಅವ್ರಿಗೆ ಗೊತ್ತಿಲ್ಲದಲ್ಲಿ ಇದು ಮಾಡಿದ್ದು. ಆಮೇಲೆ ಎಡಗಾಲು ಮಾಡಿದ್ರು, 2 ಮಾಡಿದ್ರು. ಅದು ಕುಯ್ಯತ್ತಿಗೆ ಗೊತ್ತಾಯಿತು ಇದೇ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಸ್ಕ್ರೂ ತಗ್ಸಕ್ಕೆ ರಾಡು. ಸಂತೋಷನ ಆಕ್ಸಿಡೆಂಟ್ ಆಗಿತ್ತು ಫೆಬ್ರವರಿ 2 ವರ್ಷದಿಂದ. ಇಲ್ಲ, ರಾಡು ಕಾಲು ನೋವಿತ್ತಲ್ಲ, ಅಡ್ಮಿಂಟ್ ಆದ ಶನಿವಾರ, ಸೋಮವಾರ ಆಪ್ರೇಷನ್ ಅಂತ ಹೇಳಿದ್ರು. ಇದೇ ಕಾಲ ಅಂತ ಗೊತ್ತು, ಅದರಲ್ಲಿ ಬರೆದಿರ್ತಾರಲ್ಲ, ಆದ್ರೆ ಅವ್ರು ಕನ್ಫ್ಯೂಸ್ ಆಗಿ ಈ ಕಡೆ ಮಾಡಿದ್ದಾರೆ ಎಡಗಾಲಿಗೆ. ಯಾಕೆ ಕಾಲು ಮಾಡಿದೆ ಅಂದಿದ್ದಕ್ಕೆ ಗಂಟಿ ತಂದರು. ಗಂಟೆ ಏನೂ ಇಲ್ಲ ನಮ್ಮ ಕಾಲಲ್ಲಿ. ಅವ್ರು ಹಂಗಂದ್ರು ಇಲ್ಲ ಅಂತಂದೆ ನಾನು. ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋದು ನಾನು, ಗುದ್ಲಿ ಕೆಲಸಕ್ಕೆ ಹೋಗೋದು. ಇವಾಗ ಹೆಂಗೆ ಮಾಡ್ತಾರಪ್ಪ ಅನ್ಸ್ಬಿಟ್ಟಿದ್ದೆ. ಹೆಂಗೆ ನೋಡಿತ್ತು ಗೊತ್ತಿಲ್ಲ, ಹೆಂಗೆ ನಡೆಯುತ್ತೋ ಗೊತ್ತಿಲ್ಲ. ಏನು ಹೇಳಿ ಟ್ರೀಟ್ಮೆಂಟ್ ರೆಡಿ ಮಾಡ್ತಾ ಅಂತ ಹೇಳಿದ್ದಾರೆ. ರೆಡಿ ಮಾಡ್ತಾರೆ ಅಂತ ಹೇಳಿದ್ದಾರೆ. 1 ತಿಂಗಳು ಅಂತ ಹೇಳಿದ್ದಾರೆ. 1 ತಿಂಗಳು ಬೆಡ್ ರೆಸ್ಟಲ್ಲಿ ಇರಬೇಕು. 1 ಕಾಲು ಆಗಿದ್ರೆ ಇನ್ನೊಂದು ಕಾಲಲ್ಲಿ ಎಲ್ಲದಕ್ಕೂ ಹೋಗ್ಬೋದಾಗಿತ್ತು. 2 ಕಾಲು ಮಾಡಿ ಕೂರಿಸ್ಬಿಟ್ಟು ನೋಡ್ಕೋಬೇಕು. ಕೆಲಸ ಬಿಟ್ಟು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಾರೆ, ಎಲ್ಲರೂ ಕೆಲಸ ಮಾಡಾರೆ. ನಾನು ನೋಡ್ಕೊಂಡು ಕೂತ್ಕೊಂಡ್ರೆ ಅವರು ಅವಾಗ ನಮ್ಗೆ ಯಾರು ನಡೆಸ್ತಾರೆ? ಕೂಲಿ ಮಾಡ್ಕೊಂಡು ತಿನ್ನೋದೇ ಒಂದು ದಿವಸಕ್ಕೆ 300 ರೂಪಾಯಿ. ಈ ಸಣ್ಣ ಮಕ್ಕಳು ಸಾಕೋಕ್ಕೆ ಕೂಲಿ ಮಾಡಿ 300 ರೂಪಾಯಿಗೆ ಒಂದು ಕಾಲು ಇಟ್ಕೊಂಡು ಕೆಲಸ ಮಾಡೋದು ನಾವು. ಈಗ 2 ಕಾಲು ಮಾಡಿದರೆ ಹೆಂಗೆ ಕೂಲಿ ಮಾಡ್ಕೊಂಡು ತಿನ್ನೋದು? ನಮಗೆ ಯಾವತ್ತಿದ್ರೂ ನಾವು ಕೂಲಿ ಮಾಡ್ಕೊಂಡೇ ತಿನ್ನೋರು, ಮನೇಲಿ ಕೂತ್ಕೊಂಡೇನು ತಿನ್ನಂಗಿಲ್ಲ. ಈ ಮಕ್ಕಳು ಮರಿ ಹೆಂಗೆ ಸಾಕೋದು? ಸಣ್ಣ ಮಕ್ಕಳು 2 ಕಾಲು ಮಾಡಿದರೆ ಈಗ 2 ಕಾಲಲ್ಲಿ ಹೆಂಗೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿತ್ತ? ನಾವು ರಾಡ್ ತೆಗ್ಸೋಕ್ಕೆ ಅಂತ ಬಂದಿದ್ದು, 2 ಕಾಲಿಗೆ 2ನೇ ಕಾಲಿಗೆ ರಾಡ್ ತೆಗ್ಸಕ್ಕೆ ಬಂದಿದ್ದು. ಏನು ಮಾಡಿದ್ದಾರೆ, ಬಲದೇ ಕಾಲು ಮಾಡಿಬಿಟ್ಟಿದ್ದಾರೆ. ಡಾಕ್ಟ್ರು ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂದಿದ್ದಕ್ಕೆ ನಮ್ಮ ಹುಡುಗಿ ಹೇಳುವಾಗ, ಯಾಕೆ ಹಿಂಗೆ ಮಾಡ್ತೀಯ ಅಂದಿದ್ದಕ್ಕೆ, ಅಯ್ಯೋ ಒಂದು ಹೊಲಿಗೆ ಮಾಡಿ ಆಮೇಲೆ ಇದು ಮಾಡಿ ಆಮೇಲೆ ನಾನು ಬಂದು ನೋಡುವಾಗ ಈ ನಮ್ಮೂರಲ್ಲಿ ಪೊಲೀಸ್ನರಿದ್ದಾರೆ. ಅವ್ರು ಯಾಕಮ್ಮ ಹಿಂಗೆ ಮಾಡಿದ್ದಾರೆ ಅಂತ ಕೇಳಿ ಕಂಪ್ಲೇಂಟ್ ಕೊಟ್ಟಿಲ್ವ ನೀವು? ಅದಕ್ಕೆ ಇಲ್ಲ ಅಣ್ಣ, ನನಗೆ ಗೊತ್ತಾಗಲ್ಲ, ನನಗೊಂದು ಗೊತ್ತಿದ್ರೆ ಒಂದು ಗೊತ್ತಾಗಲ್ಲ ಅಂತಂದಿದ್ದಕ್ಕೆ ಅವ್ರು ಕಡೂರಿಂದ ಪೊಲೀಸ್ನವ್ರು ಕಳಿಸಿದ್ರು. ಅಲ್ಲಿ ಪೊಲೀಸ್ನವ್ರು ಬಂದು ಪ್ರೈವೇಟಿಗೆ ನಾವು ಶಿಫ್ಟ್ ಮಾಡ್ತೀವಿ, ಚೆನ್ನಾಗಿ ನೋಡ್ತೀವಿ ಅಂದಿದ್ದಕ್ಕೆ ನಾನು ಕೂಡ ಬಿಡಲ್ಲ ಅಂದಿದ್ದಕ್ಕೆ ಇಲ್ಲ ಪೊಲೀಸ್ನವರು ಡಾಕ್ಟ್ರು ಬಂದು ಇಲ್ಲಿ ಶಿಫ್ಟ್ ಮಾಡಿ ಕಳಿಸಿದ್ದಾರೆ. ನಮಗೇನು ಅಂದರೆ ನಮ್ಮ ಮಗುಗೆ ಏನು ಸಹಾಯ ಮಾಡ್ತಾರೋ ಅದು ಮಾಡಿದರೆ ಸಾಕು. ಸಣ್ಣ ಮಕ್ಳು ಇರೋದು, ದುಡ್ಕೊಂಡು ತಿನ್ನೋಕೆ ಆಗ್ತಾಯಿಲ್ಲ. ಈಗ ನನಗೆ 1-2 ವರ್ಷ ಬೇಕು ಇವಾಗ ದುಡಿ. ಪಾಪ ನೋಡಿ ಅವ್ರ ಕಷ್ಟ. ಮೊದಲನೇದಾಗಿ ಕೂಲಿ ಕೆಲಸ ಮಾಡೋರು, ಸಣ್ಣ ಮಕ್ಕಳಿವಿಯಂತೆ. ನೋಡಿ, ಅವರು ಈಗ ಟೋಟಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಲೇಬೇಕು ಎಲ್ಲದಕ್ಕೂ. ಕನಿಷ್ಠ ಅವರು ಬಾತ್ರೂಮ್ ಟಾಯ್ಲೆಟ್ಗೆ ಹೋಗೋದಕ್ಕೂ ಅವ್ರ ಕೈಲಿ ನಡೆಯೋಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ.
ಯಾರಾದರೂ ಒಬ್ಬರು ನಿಂತ್ಕೋಬೇಕು ಅವ್ರಿಗೆ ಸಪೋರ್ಟಿವ್ ಆ ಡಾಕ್ಟರ್ ಸಂತೋಷ್ ಯಾವ ಕಾಲೇಜಲ್ಲಿ MBBS ಓದಿದ್ದು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಇದು ಹಿಂಗಾಗಕ್ಕೆ ಸಾಧ್ಯನೇ ಇಲ್ಲ. ವೈದ್ಯೋ ನಾರಾಯಣೋ ಹರಿಹಿ ಅಂತ ದೇವರಿಗೆ ಹೋಲಿಸ್ತೀವಿ ಡಾಕ್ಟ್ರೊಬ್ರು ಇಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತಂದ್ರೆ, ಅಥವಾ ನಶೆಗಿಶನಲ್ಲಿ ಬಂದು ಮಾಡಿದ್ರ ಏನು ಬೇಕಾದ್ರೂ ಇರ್ಬೋದು. ನನಗೆ ಅರ್ಥ ಆಗ್ತಿಲ್ಲ ಅವರು ಇಷ್ಟೆಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಂದರೆ ಏನು ಸಾಧ್ಯತೆ ಬೇಕಾದರೂ ಇದೆ. ರಿಪೋರ್ಟರ್ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಆ ಡಾಕ್ಟರ್ ಸಂತೋಷ್ ರಿಯಾಕ್ಟ್ ಮಾಡಿದಾರ ಯಾಕೆ ಹಿಂಗಾಯ್ತು ಅಂತ? ಇದು ತುಂಬ ಅಪರೂಪದಲ್ಲಿ ಅಪರೂಪ. ಇಷ್ಟು ನಿರ್ಲಕ್ಷ್ಯ ಮಾಡಬಾರ್ದು. ನಿರ್ಲಕ್ಷ್ಯದ ಪರಮಾವಧಿ. ಈಗ ಆಸ್ಪತ್ರೆಯವರು ಏನು ಕ್ರಮ ತಗೊಂಡಿದ್ದಾರೆ ಈ ಡಾಕ್ಟರ್ ಸಂತೋಷ್ ವಿರುದ್ಧ? ಅರವಿಂದ್, ಏನು ಚಿಕ್ಕಮಗಳೂರಿನ ಬೂಚನಹಳ್ಳಿ ಗ್ರಾಮದ ಕೂಲಿ ಕಾರ್ಮಿಕ ಮಹಿಳೆ ಜ್ಯೋತಿ ಎಂಬುವರ ಕಾಲಿನ ರಾಡ್ ತೆಗೆಯುವಾಗ ಎಡಗಾಲಿನ ಬದಲು ಬಲಗಾಲನ್ನು ಕುಯ್ದಿರ್ತಕ್ಕಂಥದ್ದು. ಈಗ ಆಕೆಗೆ ಎರಡೂ ಕಾಲುಗಳಿಗೂ ಸಹ ಕುಯ್ದಿರೋದ್ರಿಂದ ಆಕೆ ಎದ್ದು ಓಡಾಡ್ತಕ್ಕಂಥ ಪರಿಸ್ಥಿತಿಲಿಲ್ಲ. ಚಿಕ್ಕ ಮಕ್ಕಳಿದ್ದಾರೆ, ಅವರು ಪ್ರತಿನಿತ್ಯ ಕೂಲಿ ಕೆಲಸವನ್ನೇ ನಂಬಿ ಜೀವನ ಮಾಡೋರು. ಆದರೆ ವೈದ್ಯರ ನಿರ್ಲಕ್ಷ್ಯ ಅಥವಾ ಒತ್ತಡ ಇತ್ತು ಅಥವಾ ಬೇರೆ ಯಾವ್ದಾದ್ರು ಸಾಂಸಾರಿಕ ಒತ್ತಡ ಇತ್ತೋ ಆ ನಿರ್ಲಕ್ಷ್ಯದಿಂದಾಗಿ ಇದೀಗ ಮಹಿಳೆ ಒಂದು ರೀತಿ ಕಷ್ಟಪಡಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಏನು ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಜನರಲ್ ವಾರ್ಡ್ ಆ ಮಹಿಳೆಯನ್ನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ, ಆಮೇಲೆ ಆಕೆಯನ್ನ ಏನು ವಿಚಾರಣೆಗೆ ಮಾಡ್ಲಿಕ್ಕೆ ಬರ್ತಾರೆ. ಆಗಲೇ ಅವರು ಪೊಲೀಸರಿಗೂ ಸಹ ದೂರನ್ನ ನೀಡಿದ್ದಾರೆ. ಕಡೂರು ಪೊಲೀಸರು ಸಹ ಬಂದು ವಿಚಾರಣೆಯನ್ನ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಅದು FIR ದಾಖಲಾಗಲಿ. ಹೀಗಾಗಿ ಆ ಮಹಿಳೆ ಯಾರ ಸಂಪರ್ಕಕ್ಕೂ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಸ್ಪೆಷಲ್ ವಾರ್ಡ್ಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಅವರ ತಾಯಿ ಅಲ್ಲೇ ಇದ್ದಾರೆ. ಅವರ ತಾಯಿ ಜೊತೆಗೆ ಏನು ಜ್ಯೋತಿಯವರ 2 ಪುಟ್ಟ ಮಕ್ಕಳಿವೆ, ಅವರನ್ನು ನೋಡಿಕೊಂಡು ಇವರು ಈಗ ಎದ್ದು ಓಡಾಡೋಂಥ ಪರಿಸ್ಥಿತಿ ಇಲ್ಲ. ಎಲ್ಲರೂ ಸಹ ವಯಸ್ಸಾದಂತಹ ಜ್ಯೋತಿಯವರ ತಾಯಿ ಮಾಡಬೇಕಾಗಿದೆ. ಈ ವೈದ್ಯರ ಎಡವಟ್ಟೇನಿದೆ, ಅವರು ಈಗ ಎಕ್ಸ್ರೇ ತೆಗೆದಿರಲ್ಲ, ಅವ್ರ ಮೇಲೆ ಆರೋಪವನ್ನು ಮಾಡ್ತಿರ್ತಕ್ಕಂಥವ್ರು. ಅವರು ಎಕ್ಸ್ರೇಯಲ್ಲಿ ಎಡಗಾಲಿನ ಬದಲಿಗೆ ಬಲಗಾಲಿನ ಎಕ್ಸ್ರೇನ ತೆಗೆದುಕೊಟ್ಟಿದ್ರೆ, ಹಾಗಾಗಿ ನಾನು ಈ ಬಲಗಾಲನ್ನು ಕುಯ್ದು ರಾಡ್ನ ತೆಗಿಲಿಕ್ಕೆ ಮುಂದಾಗಿದೆ ಅಂತ ಅವರೇ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತಾ ಇರೋದು ಕಾಣ್ತದೆ. ಹಾಗಾಗಿ ಏನು ಡಾಕ್ಟರ್ ಸಂತೋಷ್ ಇದ್ದಾರೆ, ಇವರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯಿಂದ ಕೂಲಿ ಕಾರ್ಮಿಕ ಮಹಿಳೆ ಈಗ ಸಂಕಷ್ಟವನ್ನು ಅನುಭವಿಸದಂಥ ಒಂದು ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ಅರವಿಂದ್. ರೈಟ್ ಶಶಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬರೀ ಕ್ರಮ ತಗೊಳ್ಳೋದು ಅಷ್ಟೇ ಅಲ್ಲ, ಆಕೆಯ 1 ತಿಂಗಳು ಏನೋ ಬೆಡ್ ರೆಸ್ಟ್ ಹೇಳಿದಾರಂತಲ್ಲ, 1 ತಿಂಗಳು ಆಕೆಯ ಖರ್ಚು ವೆಚ್ಚಗಳನ್ನ ನೋಡ್ಕೋಬೇಕು. ಆಕೆಯನ್ನು ಸಾಕಬೇಕು. ಆ ಡಾಕ್ಟರ್ ಸಂತೋಷೇ ಮಾಡಬೇಕು, ಇನ್ಯಾರೂ ಅಲ್ಲ, ಅವರೇ ಕೊಡಬೇಕು ಖರ್ಚು ವೆಚ್ಚಕ್ಕೆ. ಎಂಥ ಮೊದಲೇ ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಜನ ಮೂಗು ಮುರಿತಾರೆ. ಅಂಥದ್ರಲ್ಲಿ ಇಂಥ ಎಡವಟ್ಟುಗಳು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಹಿಂಗೇನಾದ್ರು ಆಗ್ಬಿಟ್ಟಿದ್ರೆ ಅಯ್ಯೋ ರಾಮ. ಆಮೇಲೆ ಇದು ಒಂದು ಬೆಳಕಿಗೆ ಬಂದಿದೆ. ಬೆಳಕಿಗೆ ಬರ್ದಿರೋದು ಎಷ್ಟು?